ಕಲೆ ಸಾಹಿತ್ಯ ನಾಡು ನುಡಿ ಪ್ರತೀಕವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಈ ಬಾರಿ ವಿಶೇಷವಾಗಿ ಶ್ರೀ ವಿರೂಪಾಕ್ಷನ ಸನ್ನಿಧಿಯ ಎದುರುಗಡೆ, ವಿರೂಪಾಕ್ಷನ ಗೋಪುರದ ಎದುರುಗಡೆ ವಿಶೇಷವಾಗಿ ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ವಿಭಿನ್ನವಾಗಿ ಜಿಲ್ಲಾಡಳಿತ ಹೊಸ ಪ್ರಯತ್ನವನ್ನ ಮಾಡಿ ಇವತ್ತು ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಏನು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಮಹಾಶಿವರಾತ್ರಿಗೆ ಬರ್ತಕ್ಕಂತಹ ಭಕ್ತಾದಿಗಳನ್ನು ಕೂಡ ಸೆಳೆಯಲಿಕ್ಕೆ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ರೀತಿಯ ತೋರಣಗಳು ಮತ್ತು ಏನು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಜೊತೆಗೆ ಶಾಮಿಯಾನದ ವ್ಯವಸ್ಥೆಗಳನ್ನು ಕೂಡ ವಿಜಯನಗರ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅದರ ಜೊತೆಗೆ ಬರ್ತಕ್ಕಂತಹ ಜನರಿಗೂ ಕೂಡ ಅನುಕೂಲ ಆಗಲಿ ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಈ ಒಂದು ಹಂಪಿ ಅಂತೇಳಿ ಹೇಳೋದಾದ್ರೆ ಶ್ರೀ ವಿರೂಪಾಕ್ಷೇಶ್ವರನ ಗೋಪುರ, ಪಂಪಾಂಬಿಕೆಯ ಗೋಪುರ, ಈ ಗೋಪುರ ಇರತಕ್ಕಂತಹ ಸ್ಥಳದಲ್ಲಿ ಈ ಬಾರಿ ವಿಭಿನ್ನವಾಗಿ ಈ ರೀತಿಯ ತೋರಣಗಳನ್ನು ಹಾಕಿ ಸಂಪೂರ್ಣವಾದಂತಹ ಒಂದು ಆಕರ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಲಿಕ್ಕೆ ವಿಜಯನಗರ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಹಂತವಾಗಿ ವಿಜಯನಗರ ಜಿಲ್ಲಾಡಳಿತ ಈ ಬಾರಿ ವಿಭಿನ್ನವಾಗಿ ಬೇರೆ ರೀತಿಯ ವ್ಯವಸ್ಥೆಗಳನ್ನು, ಜೊತೆಗೆ ವಿಭಿನ್ನ ರೀತಿಯ ಕಲ್ಪನೆಗಳನ್ನು ಮಾಡಿಕೊಂಡು ಇವತ್ತು ಜನರನ್ನ ಸೆಳೆಯಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲೆ ಸಾಹಿತ್ಯ ನಾಡು ನುಡಿ ಪ್ರತೀಕವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಈ ಬಾರಿ ವಿಶೇಷವಾಗಿ ಶ್ರೀ ವಿರೂಪಾಕ್ಷನ ಸನ್ನಿಧಿಯ ಎದುರುಗಡೆ, ವಿರೂಪಾಕ್ಷನ ಗೋಪುರದ ಎದುರುಗಡೆ ವಿಶೇಷವಾಗಿ ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ವಿಭಿನ್ನವಾಗಿ ಜಿಲ್ಲಾಡಳಿತ ಹೊಸ ಪ್ರಯತ್ನವನ್ನ ಮಾಡಿ ಇವತ್ತು ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಏನು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಮಹಾಶಿವರಾತ್ರಿಗೆ ಬರ್ತಕ್ಕಂತಹ ಭಕ್ತಾದಿಗಳನ್ನು ಕೂಡ ಸೆಳೆಯಲಿಕ್ಕೆ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ರೀತಿಯ ತೋರಣಗಳು ಮತ್ತು ಏನು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಜೊತೆಗೆ ಶಾಮಿಯಾನದ ವ್ಯವಸ್ಥೆಗಳನ್ನು ಕೂಡ ವಿಜಯನಗರ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅದರ ಜೊತೆಗೆ ಬರ್ತಕ್ಕಂತಹ ಜನರಿಗೂ ಕೂಡ ಅನುಕೂಲ ಆಗಲಿ ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಈ ಒಂದು ಹಂಪಿ ಅಂತೇಳಿ ಹೇಳೋದಾದ್ರೆ ಶ್ರೀ ವಿರೂಪಾಕ್ಷೇಶ್ವರನ ಗೋಪುರ, ಪಂಪಾಂಬಿಕೆಯ ಗೋಪುರ, ಈ ಗೋಪುರ ಇರತಕ್ಕಂತಹ ಸ್ಥಳದಲ್ಲಿ ಈ ಬಾರಿ ವಿಭಿನ್ನವಾಗಿ ಈ ರೀತಿಯ ತೋರಣಗಳನ್ನು ಹಾಕಿ ಸಂಪೂರ್ಣವಾದಂತಹ ಒಂದು ಆಕರ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಲಿಕ್ಕೆ ವಿಜಯನಗರ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಹಂತವಾಗಿ ವಿಜಯನಗರ ಜಿಲ್ಲಾಡಳಿತ ಈ ಬಾರಿ ವಿಭಿನ್ನವಾಗಿ ಬೇರೆ ರೀತಿಯ ವ್ಯವಸ್ಥೆಗಳನ್ನು, ಜೊತೆಗೆ ವಿಭಿನ್ನ ರೀತಿಯ ಕಲ್ಪನೆಗಳನ್ನು ಮಾಡಿಕೊಂಡು ಇವತ್ತು ಜನರನ್ನ ಸೆಳೆಯಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲೆ ಸಾಹಿತ್ಯ ನಾಡು ನುಡಿ ಪ್ರತೀಕವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಈ ಬಾರಿ ವಿಶೇಷವಾಗಿ ಶ್ರೀ ವಿರೂಪಾಕ್ಷನ ಸನ್ನಿಧಿಯ ಎದುರುಗಡೆ, ವಿರೂಪಾಕ್ಷನ ಗೋಪುರದ ಎದುರುಗಡೆ ವಿಶೇಷವಾಗಿ ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ವಿಭಿನ್ನವಾಗಿ ಜಿಲ್ಲಾಡಳಿತ ಹೊಸ ಪ್ರಯತ್ನವನ್ನ ಮಾಡಿ ಇವತ್ತು ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಏನು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಮಹಾಶಿವರಾತ್ರಿಗೆ ಬರ್ತಕ್ಕಂತಹ ಭಕ್ತಾದಿಗಳನ್ನು ಕೂಡ ಸೆಳೆಯಲಿಕ್ಕೆ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ರೀತಿಯ ತೋರಣಗಳು ಮತ್ತು ಏನು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಜೊತೆಗೆ ಶಾಮಿಯಾನದ ವ್ಯವಸ್ಥೆಗಳನ್ನು ಕೂಡ ವಿಜಯನಗರ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅದರ ಜೊತೆಗೆ ಬರ್ತಕ್ಕಂತಹ ಜನರಿಗೂ ಕೂಡ ಅನುಕೂಲ ಆಗಲಿ ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಈ ಒಂದು ಹಂಪಿ ಅಂತೇಳಿ ಹೇಳೋದಾದ್ರೆ ಶ್ರೀ ವಿರೂಪಾಕ್ಷೇಶ್ವರನ ಗೋಪುರ, ಪಂಪಾಂಬಿಕೆಯ ಗೋಪುರ, ಈ ಗೋಪುರ ಇರತಕ್ಕಂತಹ ಸ್ಥಳದಲ್ಲಿ ಈ ಬಾರಿ
ವಿಭಿನ್ನವಾಗಿ ಈ ರೀತಿಯ ತೋರಣಗಳನ್ನು ಹಾಕಿ ಸಂಪೂರ್ಣವಾದಂತಹ ಒಂದು ಆಕರ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಲಿಕ್ಕೆ ವಿಜಯನಗರ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಹಂತ ಹಂತವಾಗಿ ವಿಜಯನಗರ ಜಿಲ್ಲಾಡಳಿತ ಈ ಬಾರಿ ವಿಭಿನ್ನವಾಗಿ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಜೊತೆಗೆ ವಿಭಿನ್ನ ರೀತಿಯ ಕಲ್ಪನೆಗಳನ್ನು ಮಾಡಿಕೊಂಡು ಇವತ್ತು ಜನರನ್ನ ಸೆಳೆಯಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲೆ, ಸಾಹಿತ್ಯ, ನಾಡು, ನುಡಿ ಪ್ರತೀಕವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಈ ಬಾರಿ ವಿಶೇಷವಾಗಿ ಶ್ರೀ ವಿರೂಪಾಕ್ಷನ ಸನ್ನಿಧಿಯ ಎದುರುಗಡೆ, ವಿರೂಪಾಕ್ಷನ ಗೋಪುರದ ಎದುರುಗಡೆ ವಿಶೇಷವಾಗಿ ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ವಿಭಿನ್ನವಾಗಿ ಜಿಲ್ಲಾಡಳಿತ ಹೊಸ ಪ್ರಯತ್ನವನ್ನ ಮಾಡಿ ಇವತ್ತು ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಏನು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಮಹಾಶಿವರಾತ್ರಿಗೆ ಬರ್ತಕ್ಕಂತಹ ಭಕ್ತಾದಿಗಳನ್ನು ಕೂಡ ಸೆಳೆಯಲಿಕ್ಕೆ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ರೀತಿಯ ತೋರಣಗಳು ಮತ್ತು ಏನು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಶಾಮಿಯಾನದ ವ್ಯವಸ್ಥೆಗಳನ್ನು ಕೂಡ ವಿಜಯನಗರ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅದರ ಜೊತೆಗೆ ಬರ್ತಕ್ಕಂತಹ ಜನರಿಗೂ ಕೂಡ ಅನುಕೂಲ ಆಗಲಿ ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಈ ಒಂದು ಹಂಪಿ ಅಂತೇಳಿ ಹೇಳೋದಾದ್ರೆ ಶ್ರೀ ವಿರೂಪಾಕ್ಷೇಶ್ವರನ ಗೋಪುರ, ಪಂಪಾಂಬಿಕೆಯ ಗೋಪುರ, ಈ ಗೋಪುರ ಇರತಕ್ಕಂತಹ ಸ್ಥಳದಲ್ಲಿ ಈ ಬಾರಿ ವಿಭಿನ್ನವಾಗಿ ಈ ರೀತಿಯ ತೋರಣಗಳನ್ನು ಹಾಕಿ ಸಂಪೂರ್ಣವಾದಂತಹ ಒಂದು ಆಕರ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಲಿಕ್ಕೆ ವಿಜಯನಗರ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಹಂತ ಹಂತವಾಗಿ ವಿಜಯನಗರ ಜಿಲ್ಲಾಡಳಿತ ಈ ಬಾರಿ ವಿಭಿನ್ನವಾಗಿ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಜೊತೆಗೆ ವಿಭಿನ್ನ ರೀತಿಯ ಕಲ್ಪನೆಗಳನ್ನು ಮಾಡಿಕೊಂಡು ಇವತ್ತು ಜನರನ್ನ ಸೆಳೆಯಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲೆ, ಸಾಹಿತ್ಯ, ನಾಡು, ನುಡಿ ಪ್ರತೀಕವಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. ಈ ಬಾರಿ ವಿಶೇಷವಾಗಿ ಶ್ರೀ ವಿರೂಪಾಕ್ಷನ ಸನ್ನಿಧಿಯ ಎದುರುಗಡೆ, ವಿರೂಪಾಕ್ಷನ ಗೋಪುರದ ಎದುರುಗಡೆ ವಿಶೇಷವಾಗಿ ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈ ಬಾರಿ ವಿಭಿನ್ನವಾಗಿ ಜಿಲ್ಲಾಡಳಿತ ಹೊಸ ಪ್ರಯತ್ನವನ್ನ ಮಾಡಿ ಇವತ್ತು ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಏನು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಮಹಾಶಿವರಾತ್ರಿಗೆ ಬರ್ತಕ್ಕಂತಹ ಭಕ್ತಾದಿಗಳನ್ನು ಕೂಡ ಸೆಳೆಯಲಿಕ್ಕೆ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ರೀತಿಯ ತೋರಣಗಳು ಮತ್ತು ಏನು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಶಾಮಿಯಾನದ ವ್ಯವಸ್ಥೆಗಳನ್ನು ಕೂಡ ವಿಜಯನಗರ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಂಪಿ ಉತ್ಸವಕ್ಕೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅದರ ಜೊತೆಗೆ ಬರ್ತಕ್ಕಂತಹ ಜನರಿಗೂ ಕೂಡ ಅನುಕೂಲ ಆಗಲಿ ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಈ ಒಂದು ಹಂಪಿ ಅಂತೇಳಿ ಹೇಳೋದಾದ್ರೆ ಶ್ರೀ ವಿರೂಪಾಕ್ಷೇಶ್ವರನ ಗೋಪುರ, ಪಂಪಾಂಬಿಕೆಯ ಗೋಪುರ, ಈ ಗೋಪುರ ಇರತಕ್ಕಂತಹ ಸ್ಥಳದಲ್ಲಿ ಈ ಬಾರಿ ವಿಭಿನ್ನವಾಗಿ ಈ ರೀತಿಯ ತೋರಣಗಳನ್ನು ಹಾಕಿ ಸಂಪೂರ್ಣವಾದಂತಹ ಒಂದು ಆಕರ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಲಿಕ್ಕೆ ವಿಜಯನಗರ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಹಂತ ಹಂತವಾಗಿ ವಿಜಯನಗರ ಜಿಲ್ಲಾಡಳಿತ ಈ ಬಾರಿ ವಿಭಿನ್ನವಾಗಿ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಜೊತೆಗೆ ವಿಭಿನ್ನ ರೀತಿಯ ಕಲ್ಪನೆಗಳನ್ನು ಮಾಡಿಕೊಂಡು ಇವತ್ತು ಜನರನ್ನ ಸೆಳೆಯಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.